ವಂದೇ ವೇದಾಂತತತ್ತ್ವಜ್ಞಂ ಶಿವಾನಂದಭಾರತೀಶಂ. ಜಗದ್ಗುರು ಸಿದ್ಧಾರೂಢರ ಶಿವಯೋಗಿತ್ರಯರ ಅಂಬಾ ಪರಮೇಶ್ವರಿಯ ಪಾವನ ಚರಣಾರವಿಂದಗಳನ್ನು ನತಮಸ್ತಕನಾಗಿ ಎನ್ನ ಆರಾಧ್ಯ ದೈವ ವಿಶ್ವಕುಟುಂಬಿನಿರ ಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ತ್ರಿವಿಧ ದಾಸೋಹಿಗಳು ಶಿಕ್ಷಣ ಪ್ರೇಮಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಳೆದ ವರ್ಷ ಹಳೆಯ ವಿದ್ಯಾರ್ಥಿಗಳ ಒಂದು ವಿಶೇಷ ಸಭೆಯನ್ನು ಮಾಡಿದಾಗ ಎಲ್ಲ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನಗೈದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದರು. ಅದೇನು ಅಂದ್ರೆ ಇದರ ಒಂದು ಜಗದ್ಗುರು ಅಪ್ಪಾಜಿಯವರ 85ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಭೆ ನೆನಪಿಗಾಗಿ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪವನ್ನು ಮಾಡಿ ಅದೇ ಪ್ರಕಾರ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಪ್ರಸ್ತುತ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, ವಿಶ್ರಾಂತ ಚೇರ್ಮನ್ನರುಗಳು ಎಲ್ಲರೂ ಒಡಗೂಡಿ ಒಂದು ಸಂಕಲ್ಪವನ್ನು ಮಾಡಿ ಈ ಯಾವ ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಅವಶ್ಯಕತೆ ಇರುವುದರಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಾವು ತೆರೆಯಬೇಕೆಂದು ಜಗದ್ಗುರು ಅಪ್ಪಾಜಿಯವರಲ್ಲಿ ಅರಿಕೆ ಮಾಡಿಕೊಂಡಾಗ ಅವರು ಬಹಳ ಸಂತೋಷದಿಂದ ಆಶೀರ್ವಾದವನ್ನು ಮಾಡುವಂಥವರಾದರು. ಅವರ ಕೃಪಾಶೀರ್ವಾದದಿಂದ ಒಂದೇ ವರ್ಷದಲ್ಲಿ ಶಾಲೆಯೂ ಪ್ರಾರಂಭವಾಯಿತು. ಅದೇ ರೀತಿ ಒಂದೇ ವರ್ಷದಲ್ಲಿ ಬೃಹತ್ತಾದ 3 ಅಂತಸ್ತಿನ ಈ ಯಾವ ಶಿವಯೋಗೇಶ್ವರ ಆಂಗ್ಲ ಮಾಧ್ಯಮ ನೂತನ ಶಾಲೆಯ ಕಟ್ಟಡವೂ ಕೂಡ ಪ್ರಾರಂಭ ಆಗುವಂಥದ್ದಾಯಿತು. ಈ ಕಟ್ಟಡಕ್ಕೆ ಎಲ್ಲ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಬೋಧಕೇತರ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಕಲ ಸದ್ಭಕ್ತರು ತನು ಮನಧನದಿಂದ ಉದಾರವಾಗಿ ಸಹಾಯ ಸಹಕಾರವನ್ನು ಮಾಡಿ ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಈ ಕಟ್ಟಡದ ಉದ್ಘಾಟನೆ ನಾಳೆಯ ದಿವಸ ಬೆಳಿಗ್ಗೆ ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರ ಭವ್ಯ ಸ್ವಾಗತ ಮೆರವಣಿಗೆಯ ಜೊತೆ ಈ ಕಟ್ಟಡದಲ್ಲಿ ವಿದ್ಯಾ ಅಧಿಷ್ಠಾತೃ ದೇವತೆ ಸರಸ್ವತಿ ಮಾತೆಯ ಅಮೃತ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ಇದೇ ದಿವಸ ವಿವಿಧ ಕಂಪ್ಯೂಟರ್ ತರಬೇತಿ ಕೇಂದ್ರ ಮೊದಲಾದವನ್ನು ಒಳಗೊಂಡ ಪ್ರಯೋಗಾಲಯಗಳ ಉದ್ಘಾಟನೆ ಇರುತ್ತದೆ. 1/1/2026 ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಭೆಯನ್ನು ಎಲ್ಲ ಪ್ರಸ್ತುತ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು, ಪ್ರಸ್ತುತ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಂದು ವಿಶೇಷ ಸಭೆಯನ್ನು ಮಧ್ಯಾಹ್ನ 2 ಗಂಟೆಗೆ ಆಯೋಜನೆ ಮಾಡಿದ್ದಾರೆ. ಈ ಸಭೆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತೀ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಾದ್ವೈತ ಭೂಷಣ ಶ್ರೀ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಆಗಮಿಸಿದ ಮಹಾತ್ಮರ ಉಪಸ್ಥಿತಿಯಲ್ಲಿ ರಾಜಕೀಯ ಮಾನ್ಯರ ಮಂತ್ರಿ ಮಹೋದಯ ಸಚಿವರ ಒಂದು ಸಮ್ಮುಖದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ನಡೆಯುವುದು. ಆದ್ದರಿಂದ ಎಲ್ಲ ಸದ್ಭಕ್ತರು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾಗಬೇಕೆಂದು ಕೋರಿಕೆ. ಶಿವಯೋಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ನಾಳೆ 1/1/2026 ಇರುತ್ತದೆ. ಈ ಕಟ್ಟಡವನ್ನು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು, ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು
ತನು ಮನ ಧನದಿಂದ ಸಹಾಯ ಮಾಡಿರುತ್ತಾರೆ. ಆದ ಕಾರಣ ಇದು ನಾಳೆ ಅವರ ಹುಟ್ಟುಹಬ್ಬದ ದಿನದಂದು ಉದ್ಘಾಟನೆಗೊಳ್ಳಲಿದ್ದು ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಾಳೆ ತಪ್ಪದೇ ಎಲ್ಲೇ ಇದ್ದರೂ ಮೂಲೆಗಳಿಂದ ಬಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರಬೇಕು ಮತ್ತು ಇದು ನಾಳೆ ಲೋಕಾರ್ಪಣೆ ಮಾಡಲಿದ್ದು ಆದ ಕಾರಣ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಬಂದು ನಾಳೆ ಈ ಕಾರ್ಯಕ್ರಮಕ್ಕೆ ಹಾಜರಿರಬೇಕೆಂದು ಎಲ್ಲರ ಪರವಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀವಿ. ಶ್ರೀ ಚಂದ್ರಕಮಲರಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಕಳೆದ ವರ್ಷ ಪೂಜ್ಯ ಅಪ್ಪಾಜಿಯವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಂಕಲ್ಪವನ್ನು ಪರಮ ಪೂಜ್ಯ ಗುರುನಾನಂದ ಅಪ್ಪಾಜಿಯವರ ಸನ್ನಿಧಾನದಲ್ಲಿ ನಾವು ಮಾಡಿದ್ದೀವಿ. ಎಲ್ಲ ಹಳೆ ವಿದ್ಯಾರ್ಥಿಗಳು ನಾಡಿನ ಮೂಲೆಗಳಲ್ಲಿ ಇವತ್ತು ಅತ್ಯಂತ ಉನ್ನತವಾದ ಅಧಿಕಾರಿಗಳಾಗಿ, ಸೈನಿಕರಾಗಿ, ವಿವಿಧ ಇಲಾಖೆಗಳಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಉದಾರ ದೇಣಿಗೆಯಿಂದ ಈ ಹಳ್ಳಿ ನಾಡಿನೊಳಗೆ ಇಂಗ್ಲೀಷ್ ಮಾಧ್ಯಮದ ಶಾಲೆ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಪ್ರಯತ್ನವನ್ನು ಶಿವಾನಂದ ಭಾರತಿ ಅಪ್ಪಾಜಿಯವರ ಸಂಕಲ್ಪದಂತೆ ನಾವೆಲ್ಲ ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮಗಳ ಧನವನ್ನು ಇದಕ್ಕೆ ನೀಡಿ ಕೇವಲ ಒಂದೇ ವರ್ಷದಲ್ಲಿ ಇದು ಬೃಹತ್ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು ಒಂದು ಪವಾಡ ಅಂತೇಳಿ ನಾವು ಬಯಸ್ಕೊಂಡಿದ್ದೇವೆ. ಅಂಥ ಪವಾಡ ಸದೃಶವಾಗಿರ್ತಕ್ಕಂಥ ಈ ಕಟ್ಟಡ ನಾಳೆ ದಿನ ಲೋಕಾರ್ಪಣೆಗೊಳ್ತಾ ಇದೆ. ಪೂಜ್ಯ ಅಪ್ಪಾಜಿಯವರ ವಿವಿಧ ಪೂಜೆ ಬಹಳಷ್ಟು ಪೂಜೆಗಳು ಬಂದು ನಮ್ಮ ಅಮೃತಾಸದಿಂದ ಈ ಕಟ್ಟಡದ ಒಂದು ಪೂಜೆಯೊಂದಿಗೆ ನೆರವೇರ್ತಾ ಇದೆ. ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ನಾಳೆ ಎಲ್ಲೇ ಇದ್ದರೂ ಕೂಡ ನಿಮ್ಮ ತನುಮನದಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಕಟ್ಟಡದ ಒಂದು ಲೋಕಾರ್ಪಣೆಯಲ್ಲಿ ನಾವು ಭಾಗಿಗಳಾಗಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕಂತೇಳಿ ನಾನು ವಿನಂತಿಯನ್ನು ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಚರಣಕಮಲಗಳಿಗೆ ನತಮಸ್ತಕನಾಗಿ ಇವತ್ತಿನ ದಿವಸ ನಮ್ಮ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ 1975ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯು ಹೋದ ವರ್ಷ ಅಂದರೆ 2025ರಲ್ಲಿ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವವನ್ನು ನಾವು ಈಗಾಗಲೇ ಹೋದ ವರ್ಷ ಸಾಂಕೇತಿಕವಾಗಿ ಅದನ್ನು ಆಚರಣೆಯನ್ನು ಮಾಡಿದ್ದೀವಿ. ಈಗ ನಾಳೆ ಆ ನಿಮಿತ್ತವಾಗಿ ಪೂಜ್ಯ ಅಪ್ಪಾಜಿಯವರ ಹುಟ್ಟುಹಬ್ಬವೂ ಹೌದು, ಹಾಗೂ ಈ ಆಂಗ್ಲ ಮಾಧ್ಯಮ ಶಾಲೆಯ ಕಟ್ಟಡ ಉದ್ಘಾಟನೆ ಹೌದು. ಈ ಆಂಗ್ಲ ಮಾಧ್ಯಮ ಶಾಲೆಯನ್ನು ಈ ಗುರುಕಾಣಿಕೆಯಾಗಿ ನಮ್ಮ ಎಲ್ಲ ಈ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನದಿಂದ ಸಹಾಯವನ್ನು ಮಾಡಿ ಈ ಕಟ್ಟಡವನ್ನು ನಿರ್ಮಿಸುವುದಕ್ಕೆ ತಾವೆಲ್ಲರೂ ತಮ್ಮ ಸಹಾಯಹಸ್ತವನ್ನು ನೀಡಿದ್ದಾರೆ. ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೌಭಾಗ್ಯ ಏನಂತಂದ್ರೆ ನಾಳೆ ದಿವಸ ಅಂದರೆ 1/1/2026 ಈ ನೂತನ ಶ್ರೀ ಶಿವಯೋಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಅಧಿಕೃತವಾಗಿ ಪೂಜ್ಯ ಅಪ್ಪಾಜಿಯವರ ಅಮೃತಾಸ್ತ ಹಾಗೂ ಗಣ್ಯಮಾನ್ಯ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರ ಕಡಿದಾವಳಿಗಳಲ್ಲಿ ನತಮಸ್ತಕನಾಗಿ ಹೋದ ವರ್ಷ ಪೂಜ್ಯರ ಸಂಕಲ್ಪದಂತೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಹೋದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದು ನಿರ್ಣಯ ಮಾಡಿಕೊಂಡು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹಳೆಯ ವಿದ್ಯಾರ್ಥಿಗಳ ಹನುಮನದಿಂದ ಒಂದು ಸುಂದರವಾದಂಥ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕಟ್ಟುವ ಒಂದು ನಿರ್ಣಯವನ್ನು ಮಾಡಿಕೊಂಡು ಕೇವಲ ಒಂದೇ ವರ್ಷದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತನು ಮನ ಧನದಿಂದ ಸೇವೆಯನ್ನು ಮಾಡಿ ಬೃಹತ್ ಪ್ರಮಾಣದಲ್ಲಿ 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಲು ಕಾರ್ಯಕರ್ತರಾದಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ಭವ್ಯವಾದ ಕಟ್ಟಡ ಉದ್ಘಾಟನೆಗೆ ನಾಳೆ ಸರ್ವಸನ್ನದ್ಧವಾದ ಕಾರಣ ನಾಳೆ ದಿನಾಂಕ ಮುಂಜಾನೆ ರಥೋತ್ಸವದ ಮೂಲಕ ಸರಸ್ವತಿಯ ಮೂರ್ತಿ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿ ಅವರ ಸ್ವರ್ಣಲೇಪಿತ ಶಿಲಾ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಂಜಾನೆ ನೆರವೇರುವುದರಿಂದ ಎಲ್ಲ ನಾಡಿನ ತುಂಬೆಲ್ಲ ಪಸರಿಸಿ ಅನೇಕ ಇಲಾಖೆಗಳಿಗೆ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ನೌಕರಸ್ಥರು ಶ್ರೀ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ, ಬೋಧಕ ವರ್ಗ, ದುಡಿಯುವಂಥ ಎಲ್ಲ ಕಾರ್ಮಿಕ ವರ್ಗ, ಜೊತೆಗೆ ಇಂಚಲ ಗ್ರಾಮದ ಪ್ರತಿಯೊಬ್ಬ ಸದಸ್ಯರು ಈ ಭವ್ಯವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈ ಕಾರ್ಯಕ್ರಮವನ್ನು ನಮ್ಮ
ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಹಾಗೂ ನಾಡಿನ ಗಣ್ಯಮಾನ್ಯರ ನೇತೃತ್ವದಲ್ಲಿ ಅಭೂತಪೂರ್ವವಂತಹ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ಜರುಗಲಿದ್ದು ಮುಂಜಾನೆ ತಪ್ಪದೆ 7 ಗಂಟೆಗೆ ಶ್ರೀಮಠಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸರ್ವ ಸದಸ್ಯರು ಪೂಜ್ಯ ಅಪ್ಪಾಜಿಯವರ ಒಂದು ಭವ್ಯವಾದಂಥ ಮೆರವಣಿಗೆಯಲ್ಲಿ ಭಾಗಿಯಾಗಿ ಈ ಕಟ್ಟಡವನ್ನು ಭವ್ಯವಾದಂಥ ಪ್ರಮಾಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಎಲ್ಲ ಸದಸ್ಯರು ಮತ್ತೊಮ್ಮೆ ದಯಮಾಡಿ 7 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು